ಹರಿ ಓಂ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ಸರ್ವಜ್ಞಮಚ್ಯುತಮಪೇತ ಸಮಸ್ತದೋಷಂ ಪ್ರಾಣಸ್ಯ ಸರ್ವಚಿದಚಿತ್ ಪರಮೇಶ್ವರಸ್ಯ ಸಾಕ್ಷಾದಧೀಶ್ವರಮಿಯಾಂ ಶರಣಂ ರಮೇಶಂ ಅಂತಾರ. ಪ್ರೇತ್ಯ ಇಂದ್ರೋ ಭೂತ್ವ 203ನೇ ಪುಟದಲ್ಲಿ ಪಾಠ ನಡ್ಲಿಕ್ಕತ್ತದ. ಆ 203ನೇ ಪುಟದಲ್ಲಿ ಪ್ರೇತ್ಯ ಇಂದ್ರೋ ಭೂತ್ವ ಯೇಷು ಲೋಕೇಶು ರಾಜತಿ ತದಾಹುರ್ ಯತ್ ಅನೇನ ರೂಪೇಣ ಅಮುಂ ಲೋಕಂ ಅಭಿಸಂಭವತಿ ಅಥ ಕೇನ ರೂಪೇಣ ಇಮಂ ಲೋಕಂ ಆಭವತಿ ಇತಿ. ಇಷ್ಟದ ನೋಡ್ರಿ, ಆಭವತಿ ಇಷ್ಟದಲ್ಲಿ ಇದು ಈಗ ಸ್ವಲ್ಪ ಬೆಳಗ್ಗೆ ಹೇಳಿದೆ, ಇದು ಎರಡು ಪಾಯಿಂಟ್ ಅಂತ ಹೇಳಿದ್ದೆ. ಎರಡನೇ ಪಾಯಿಂಟ್ ಈಗ ಹೇಳಿಕ್ ಶುರು ಮಾಡ್ಲಿಕ್ಕೆ ಅದನ್ನ. ಭಗವಂತ ಅದರೊಳಗೂ ವಿಶೇಷವಾಗಿದು ಮಹಿದಾಸ ರೂಪದ ವಿಚಾರ ಇದ್ದುದರಿಂದ ಅಲ್ಲಿ ಹೇಳಿಕತ್ತಾರ. ಸ್ವಲ್ಪ ಕೇಳುವಾಗ ಇದನ್ನೆಲ್ಲ ಏನ್ ಹೇಳ್ತಾರ ಅಂತ ಅನಿಸ್ತದ ಮೊದಲು ಹಂತಕ್ಕ. ಆಮೇಲೆ ಸ್ವಲ್ಪ ಇದು ತಿಳಿಯಾಗ್ತಾ ಹೋದಂತೆ, ವಿಷಯ ತಿಳಿಯಾಗ್ತಾ ಹೋದಂತೆ, ಓಹೋ ಭಗವಂತನ ಮಹಿಮಾ ಇಷ್ಟದ ಅಂತ ಅನ್ನೋದಕ್ಕೆ ಇದನ್ನೆಲ್ಲ ಹೇಳಿಕ್ ಹೊರಟಾರ ಅಂತ ತಿಳಿತದೆ. ಗೊತ್ತಾಯ್ತಾ? ಮೊದಲು ಇದನ್ನ ಕೇಳಿದಾಗ ಇದನ್ನೆಲ್ಲ ಹೇಳುವಂತಹ ಅವಶ್ಯಕತೆ ಏನಿತ್ತು ಅಂತ ಅನಿಸಿ ಸ್ವಲ್ಪ ತಿಳಿಯಾದಂತೆ ವಿಷಯಗಳು ಆಗ ಹೌದು ಇದನ್ನ ಅವಶ್ಯವಾಗಿ ತಿಳಿಬೇಕಾಗಿದ್ದು ಅಂತ ಅನಿಸ್ತದೆ. ಸರಿ ನೋಡ್ರಿ ಅಂತಾರ. ಮೊದಲನೆಯದ್ದು ಪ್ರೇತ್ಯ ಇಂದ್ರೋ ಭೂತ್ವ ಯೇಷು ಲೋಕೇಶು ರಾಜತಿ ಅಂತದ. ಆ ಮಹಿದಾಸ ರೂಪಿಯಾದ ಪರಮಾತ್ಮನೇ ಇಂದ್ರ. ಪ್ರೇತ್ಯ ಅನ್ನೋ ಶಬ್ದಕ್ಕೆ ಶ್ವೇತದ್ವೀಪದಿಂದ ಈ ಲೋಕಕ್ಕೆ ಬಂದು ಅಂತ ಅರ್ಥ. ಸರಿ ಆಯ್ತಾ? ಶ್ವೇತದ್ವೀಪದಿಂದ ಇಲ್ಲಿಗೆ ಬಂದು, ಆಮೇಲೆ ಅಂದ್ರೆ ಮನುಷ್ಯರಿಗೆ ಕಣ್ಣಿಗೆ ಕಾಣಿಸ್ಲಿಕ್ಕೆ ಪ್ರಾರಂಭ ಮಾಡಿ ಏನ್ ಮಾಡ್ತಾನವ? ಯೇಷು ಲೋಕೇಶು ರಾಜತಿ, ಈ ಲೋಕದಲ್ಲಿ ತಾನು ಎಲ್ಲರ ಕಣ್ಣು ಮುಂದೆ ಕಾಣಿಸ್ತಾ ವಿರಾಜಮಾನನಾಗಿರ್ತಾನೆ. ಸರಿನಾ? ಪ್ರೇತ್ಯ ಇಂದ್ರೋ ಭೂತ್ವ ಯೇಷು ಲೋಕೇಶು ರಾಜತಿ ಅಂತ ಅನ್ನೋ ಶಬ್ದಕ್ಕೆ ಹಿಂಗರ್ಥ. ಅವನು ಮತ್ತ ಇಲ್ಲಿಂದ ಇಂದ್ರನಾಮ ಶ್ವೇತದ್ವೀಪಾದಿಗಳಿಂದ ಇಲ್ಲಿಗೆ ಬಂದು ಈ ಲೋಕದಲ್ಲಿ ಮಹಿದಾಸಾದಿ ಭಗವದ್ ರೂಪಗಳು ಮತ್ತೆ ಶೋಭಿಸುತ್ತವೆ. ಇಷ್ಟರ್ಥ ಅದಕ್ಕೆ. ಶೋಭಿಸುತ್ತವೆ ಎಲ್ಲಿಯದ ರಾಜತಿ ಅಂತದ ಮುದಕ್ಕೆ ಅದು ಶೋಭಿಸುತ್ತೆ ಅಂತ ಹೇಳ್ಬೇಕಾಗ್ಯದ. ಇಲ್ಲಿ ಅವತಾರ ಮಾಡ್ತಾನಂತ ಇಷ್ಟಾರ್ಥ ಅದಕ್ಕೆ, ಬಹಳ ಆಗರ್ಲಿಕ್ಕಿಲ್ಲ. ಪ್ರೇತ್ಯ ಇಂದ್ರೋ ಭೂತ್ವ ಯೇಷು ಲೋಕೇಶು ರಾಜತಿ ಅಂತಂದ್ರೆ ಶ್ವೇತದ್ವೀಪದಿಂದ ಕೆಳಗಿಳಿದು ಬಂದು ಈ ಲೋಕದಲ್ಲಿ ಕಣ್ಣಿಗೆ ಕಾಣಿಸಿಕೊಳ್ತಾವ ಭಗವದ್ ರೂಪಗಳು. ಇಷ್ಟರ್ಥ. ಚಾಪ್ಟರ್ ಕ್ಲೋಸ್ ಮುಗಿತದಕ್ಕ. ಸರಿ ಆಯ್ತಾ? ಯಾವ್ಯಾವ ಶಬ್ದಕ್ಕೆ ಅರ್ಥ ಬೇಕು ನೋಡ್ಕೊಳ್ರಿ. ಪ್ರೇತ್ಯ ಹೊಂದಿ, ಈ ಲೋಕಗಳನ್ನು ಹೊಂದಿ. ಇಂದ್ರ ಅಂದ್ರೆ ಮಹಿದಾಸ ರೂಪಿಯಾದ ಪರಮಾತ್ಮ. ಇಂದ್ರೋ ಭೂತ್ವ ಮಹಿದಾಸ ರೂಪವನ್ನ ತಾಳಿಕೊಂಡು, ಯೇಷು ಲೋಕೇಶು ಈ ಲೋಕಗಳಲ್ಲಿ ರಾಜತಿ ಪ್ರಕಟನಾಗುತ್ತಾನೆ, ಕಣ್ಣಿಗೆ ಕಾಣಿಸಿಕೊಳ್ಳುತ್ತಾನೆ. ಸರಿನಾ? ಮುಂದ ತತ್ರ ಆಹುಹು, ಆ ವಿಷಯದಲ್ಲಿ ಹೇಳ್ತಾರೆ. ಏನ್ ಪ್ರಶ್ನೆ ಕೇಳ್ತಾರ ಅಂದ್ರ ಅನೇನ ರೂಪೇಣ ಅಮುಂ ಲೋಕಂ ಏನಂತ ಅಭಿಸಂಭವಂತಿ. ಇದೇನು ಭೂಮಿಯಲ್ಲಿ ಅವತರಿಸಿರುವಂತಹ ಭಗವದ್ ರೂಪ ಇದೆಯಲ್ಲ, ಇದು ಅಮುಂ ಲೋಕ ಅಭಿಸಂಭವಂತಿ, ಯಾವ ಸ್ತ್ರೀಯ ರೂಪದ ಜೊತೆಗೆ ಸುಖವನ್ನ ಪಡ್ತದ. ಅಥ ಕೇನ ರೂಪೇಣ ಇಮಂ ಲೋಕಮಾಭವತಿ, ಮತ್ತ ಅಷ್ಟೇ ಅಲ್ಲ, ತೆಳಗಿರುವಂತಹ ಮತ್ತೇನದು ರೂಪ ಇದೆಯೋ ಅದು ಮೇಲಿನ ಯಾವ ರೂಪದಿಂದ ಸುಖ ಪಡುತ್ತದೆಯೋ ಅಂತ ಪ್ರಶ್ನೆ ಮಾಡ್ಯಾರ. ಅದನ್ನ ಅದು ಸ್ವಲ್ಪ ಗದ್ಲದ ಭಾಷೆ ಹೋದಾಗ ಅರ್ಥ ಆಗ್ತದೆ. ಕೇನ ರೂಪೇಣ ಇಮಂ ಲೋಕಂ ಅಂತ ಹಿಂಗೆಲ್ಲ ಅವ. ಸರಿ ಆಯ್ತಾ? ಸರಿ, ಇಲ್ಲಿ ಲೋಕ ಶಬ್ದಕ್ಕೇನೆ ಸ್ತ್ರೀ ರೂಪ ಅಂತ ಅರ್ಥ ಮಾಡ್ತಾರೆ. ಸರಿ, ಭಾಷೆ ನೋಡ್ರಿ ಗೊತ್ತಾಗ್ತದೆ, ಸ್ವಲ್ಪ ಸ್ಪಷ್ಟ ಆಗ್ತದೆ. ಮತ್ತ ಏನಂತಾರ? ಶ್ವೇತದ್ವೀಪಾದಿಕಾನ್ ಪ್ರಾಪ್ಯ ಸ ಇಂದ್ರಾಖ್ಯೋ ಹರಿಹಿ ಸ್ವಯಂ. ಶ್ವೇತದ್ವೀಪಾದಿಗಳನ್ನ ಹೊಂದಿದ ಆ ಇಂದ್ರನಾಮಕನಾದ ಪರಮಾತ್ಮನು ಮಹಿದಾಸಾಭಿದೋ ಭೂತ್ವ, ಮಹಿದಾಸ ಎಂಬ ಹೆಸರುಳ್ಳವನಾಗಿ ಲೋಕೇಶು ಯೇಷು ವಿರಾಜತಿ, ಈ ಲೋಕಗಳಲ್ಲಿ ಪ್ರಕಟನಾಗುತ್ತಾನೆ. ಹೀಗೆ ಪ್ರಕಟನಾದಾಗ ತತ್ರ ಪುಚ್ಛಂತಿ ಕೇಚಿತ್ತು, ಕೆಲವರು ಈ ವಿಷಯದಲ್ಲಿ ಪ್ರಶ್ನೆ ಮಾಡ್ತಾರೆ. ಅಂದ್ರೆ ಭಗವಂತನ ಉಪದೇಶವನ್ನ ಪಡೆದ ಅವರ ಶಿಷ್ಯರು ಈ ವಿಷಯದಲ್ಲಿ ಪ್ರಶ್ನೆ ಮಾಡ್ತಾರ. ತಿಳಿತಾ ಏನಂತ ಹೇಳಿ? ತತ್ರ ಅದು ಏನದದು ಎಲ್ಲದಪ್ಪ ಅದು ತತ್ರ ಪೃಚ್ಛಂತಿ ಕೇಚಿತ್ತು ಅಂದ್ರೆ ತತ್ರ ತಸ್ಮಿನ್ ವಿಷಯ ಅಲ್ಲ,
ಮಹಿದಾಸ್ವರೂಪಿಯಾದ ಭಗವಂತ ಭೂಮಿಯಲ್ಲಿ ಅವತರಿಸಿ ಬಂದಿದ್ದಾನಲ್ಲ, ಈ ಅವತಾರ ಮಾಡಿ ಬಂದ ಮೇಲೆ ಯದ್ದೇಶ ಭಗವಾನ್ ಹರಿಹಿ ಮಹಿದಾಸಾದಿ ರೂಪೇಣ ಭೂಮಿಷ್ಟೋ ರಮತೆ ಪ್ರಭುವು. ಇಲ್ಲಿ ಬಂದಾಗ್ಲಂತರೂ ಅವ ಸುಖ ಪಡಬೇಕಲ್ವ? ಭಗವಂತ ಈ ಭೂಮಿಯಲ್ಲಿ ಅವತರಿಸಿ ಬಂದಾಗ್ಲಂತರೂ ಆನಂದದಿಂದ ಇರಬೇಕಲ್ಲ, ಸುಖವಾಗಿರ್ಬೇಕಲ್ಲ. ಆ ಸುಖಗಳಲ್ಲಿ ಎಲ್ಲಾ ಸುಖಗಳಲ್ಲಿ ಶ್ರೇಷ್ಠವಾದದ್ದು ಯಾವುದು ಅಂದ್ರೆ ಸ್ತ್ರೀ ಸುಖ. ಹಂಗಾದ್ರೆ ಪರಮಾತ್ಮ ಉಂಡ ತಿಂದ ಅಂತನ್ನುವ ಸುಖಗಳಲ್ಲ, ಸ್ತ್ರೀ ಜೊತೆಗೆ ಹೇಗೆ ಸುಖ ಪಡ್ತಾನೆ ಎನ್ನುವ ಪ್ರಶ್ನೆಯನ್ನು ಕೇಳ್ತಿದ್ದೇವೆ. ಯಾರು ಕೇಳಿದ್ದನ್ನ? ಮಹಿದಾಸನ ಶಿಷ್ಯರು ಕೂತವರು ಕೇಳ್ತಿದ್ದಾರೆ. ಮಹಿದಾಸಾದಿ ರೂಪೇಣ ಭೂಮಿಷ್ಠ ರಮತೆ ಪ್ರಭು. ಭೂಮಿಯಲ್ಲಿದ್ದಾಗ ಅವನಂತರೂ ಸುಖ ಪಡಬೇಕಾ? ಸುಖ ಪಡುವುದು ಅಂತಾದರೆ ತದಾ ಯದಾ ಸ್ತ್ರೀಯ ವಿಷ್ಣು ರಮತೆ ಸತ್ಸುಖ ತರ್ಹಿ, ಯಾವಾಗ ಇವನು ಅದು ನೋಡ್ರಿ ಯದಾ ಅಂತ ನೋಡ್ರಿ, ಅದಕ್ಕ ಯದಾ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂದ್ರೆ, ಸರಿ, ತದಾ ಅನ್ನೋ ಶಬ್ದಕ್ಕೆ ತರ್ಹಿ ಅಂತ ಅರ್ಥ, ಆವಾಗ ಅಂತಲ್ಲ. ಆದ್ದರಿಂದ ಸಾರಥಿ ಸ್ತ್ರೀಯ ವಕ್ತವ್ಯ. ಅವಾಗ ರಮಣವನ್ನ ಸ್ತ್ರೀ ಜೊತೆಗೆ ಏನೇ ಹೇಳಬೇಕು. ಹೇಳಿದಾಗ ಯಾಕ ಅಂದ್ರ ಅದರ ಬಿಟ್ರೆ ಇನ್ನು ಬೇರೆ ರತಿ ಅಂತೂ ಸುಖವದ್ದಲ್ಲ, ಅದಕ್ಕಿಂತ ಹೆಚ್ಚಿನಲ್ಲ. ರತೀಶು ಸ್ತ್ರೀ ರತಿಯೋ ಮುಖ್ಯತ್ವ, ಸ್ತ್ರೀ ಜೊತೆಗೆ ರಮಣ ಮಾಡುವುದೇ ದೊಡ್ಡ ಸುಖ ಅಂತಿದ್ದರಿಂದ ಅದನ್ನ ಮಾಡ್ತಾನ ಅಂತ ಪ್ರಶ್ನೆ. ಅದಕ್ಕೆ ಕಯಾ ಸ್ತ್ರೀಯ ರತಿಂ ಕುರ್ಯಾತ್, ಯಾವ ಸ್ತ್ರೀ ಜೊತೆಗೆ ಭಗವಂತ ರಮಣವನ್ನ ಮಾಡ್ತಾನ? ಯಾಕಂದ್ರ ನಹಿ ಅನ್ಯ ರತಿರಚ್ಯುತಃ, ಭಗವಂತನಿಗೆ ಇನ್ನೊಬ್ಬ ಸ್ತ್ರೀಯಿಂದ ಸುಖ ಉಂಟಾಗುವುದು ಇಲ್ಲ. ಅದಕ್ಕೆ ವಾಚ್ಯಂ ತತ್ರ ಚ ಭೂಮಿಷ್ಠ ರೂಪೇಣ ತು ದಿವಿಸ್ಥಿತಂ ಸ್ತ್ರೀ ರೂಪಂ ಕಿಮಸೌ ಗಚ್ಚೇ ತತಯದ್ದೇವ ಮತ್ರ ಚ ಸ್ತ್ರೀ ರೂಪಂ ಪೃಥಿವೀ ಸಂಸ್ಥಂ ಕೇತು ರೂಪೇಣ ಸಂಸೃಜೇತ್. ಅವಾಗ ನೀವೇನ್ ಮಾಡ್ಬೇಕು? ಇಲ್ಲಿರುವ ಸ್ತ್ರೀ ರೂಪದಿಂದ ಮೇಲಿರುವಂತಹ ಪುರುಷ ರೂಪದ ಜೊತೆಗೆ ಸಂತೋಷ ಪಡ್ತಾನೆ, ಮೇಲಿರುವಂತಹ ಸ್ತ್ರೀ ರೂಪದಿಂದ ಕೆಳಗಿರುವ ಪುರುಷ ರೂಪದ ಜೊತೆಗೆ ಸಂತೋಷ ಪಡ್ತಾನೆ ಅಂತ ಹೇಳಬೇಕು. ನಹಿ ಅನ್ಯಗಮ್ಯೋ ಭಗವಾನ್ ಸ್ತ್ರೀ ರೂಪೋಪಿ ಜನಾರ್ದನ, ಭಗವಂತ ಸ್ವತಃ ತಾನು ಸ್ತ್ರೀ ರೂಪನಾಗಿದ್ರೂ ಕೂಡ ಅನ್ಯ ಪುರುಷರಿಗೆ ಗಮ್ಯನಲ್ಲ. ಇಷ್ಟು ಭಾಷ್ಯ ಅದ, ಗೊತ್ತಾಯ್ತಾ? ಹಂಗಾರೆ ಏನಾಯ್ತು? ತದಾಹುರ್ ಯದನೇನ ರೂಪೇಣ ಅಮಂ ಲೋಕಂ ವಿಸಂಭವತಿ ಅಥ ಕೇನ ರೂಪೇಣ ಇಮಂ ಲೋಕಂ ವಾ ಭವತಿ ಅನ್ನೋ ಶಬ್ದಕ್ಕೆ ಎಷ್ಟು ಅರ್ಥ ಆಯ್ತು. ಒಟ್ಟು ತಾತ್ಪರ್ಯ ಇಷ್ಟು. ಶ್ಲೋಕ ಮಂತ್ರದ ಭಾಷ್ಯವನ್ನು ಓದಿದಾಗ ತಿಳಿದು ಬರುವುದೇನು ಅಂದ್ರೆ, ಮುಂದಿನ ಮಂತ್ರದಲ್ಲಿ ಭಗವಂತನ ಸ್ತ್ರೀ ಪುರುಷ ರೂಪಗಳು ಇವೆ ಅಂತ ಅನ್ನೋದನ್ನ ಹೇಳಿಕ್ ಹೊರಟಾರ. ಅವು ಎಲ್ಲವ ಅಂತ ಅನ್ನೋದನ್ನ ಪುರುಷರಲ್ಲಿ ಸ್ತ್ರೀಯರಲ್ಲಿ ಅವ, ನಮ್ಮಲ್ಲೇ ಭಗವಂತನ ಪುರುಷ ರೂಪಗಳು, ಸ್ತ್ರೀಯರಲ್ಲಿ ಭಗವಂತನ ಸ್ತ್ರೀ ರೂಪಗಳು ಅವ ಅಂತ ಹೇಳಬೇಕಾಗಿದೆ. ಎರಡು ಲೋಕಕ್ಕೆ ಸಂಪರ್ಕವನ್ನು ಕಲ್ಪಿಸ್ತಿಕತ್ತಾರ. ಮೇಲಿನ ಲೋಕಗಳಲ್ಲಿರುವ ಭಗವಂತನ ಸ್ತ್ರೀ ಪುರುಷ ರೂಪಗಳು ಹಾಗೂ ಕೆಳಗಿನ ಲೋಕದಲ್ಲಿದ್ದ ಸ್ತ್ರೀ ಪುರುಷ ರೂಪಗಳು ಪರಸ್ಪರವಾಗಿ ಬೆಸೆದುಕೊಳ್ಳುತ್ತದ. ಇದೇ ಭಗವದ್ ರೂಪದ ರಮಣ ಅಂತ ತಿಳ್ಕೊಳ್ಬೇಕು. ಭೂಮಿಯಲ್ಲಿರುವಂತಹ ಭಗವಂತನ ಸ್ತ್ರೀ ರೂಪಗಳು ಸ್ವರ್ಗದಲ್ಲಿರುವಂತಹ ಭಗವಂತನ ಪುರುಷ ರೂಪದ ಜೊತೆಗೆ ರಮಣ ಮಾಡ್ತವೆ. ಮೇಲಿನ ಲೋಕದಲ್ಲಿರುವಂತಹ ಸ್ತ್ರೀ ರೂಪಗಳು, ಭಗವಂತನ ಸ್ತ್ರೀ ರೂಪಗಳು ಕೆಳಗಿರುವಂತಹ ಪುರುಷನ ರೂಪದ ಭಗವಂತನ ಪುರುಷ ರೂಪದ ಜೊತೆಗೆ ರಮಣವನ್ನ ಮಾಡ್ತದ ಅಂತ ಅನ್ನೋದನ್ನ ಹೇಳಬೇಕಾಗಿದೆ. ಇದು ಒಂದು ಅದೇ ಸ್ವರಮಣತ್ವ ಹೆಂಗ ಅಂಬುದನ್ನ ಹೇಳ್ಬೇಕಲ್ಲ. ಸ್ವರಮಣ ಅಂದ್ರ ಸ್ತ್ರೀ ರೂಪ ಅಂತೂ ಬೇಕು, ಆ ಸ್ತ್ರೀ ರೂಪ ಬೇಕಾದಾಗ ಹೆಂಗ, ಇಲ್ಲೊಂದು ಅಲ್ಲೊಂದು ಹಿಂಗೆ ಹೇಳಿಕತ್ತ. ಇದೊಂದು ಸ್ವಲ್ಪ ಹೊಸ ಅಂಶ. ಅಗ್ದಿ ರೇರ್ ಬರೋದು, ಒಂದ್ಸಲ ಬಂದು ಹೋತು ಮತ್ ಮುಂದ್ ಬರುದೇ ಇಲ್ಲ, ಇಲ್ಲೂ ಬರ್ತೈತೆ, ಅಷ್ಟ್ರೇ ಇರೋದು. ಕಲ್ಪನಾ ಅಂತ ಹೇಳಿದ್ದ ಎರಡು ಅವ, ಮೇಲೆ ಪುರುಷ ಸ್ತ್ರೀ, ಕೆಳಗೆ ಪುರುಷ ಸ್ತ್ರೀ, ಕೆಳಗಿನ ಪುರುಷ ಮೇಲಿನ ಸ್ತ್ರೀ, ಮೇಲಿನ ಪುರುಷ ಕೆಳಗಿನ ಸ್ತ್ರೀ, ಹಿಂಗದ ವ್ಯವಸ್ಥೆ. ಅದರಿಂದ ಅದನ್ನ ತಿಳಿಸ್ಲಿಕ್ಕೆ ಹೊರಟಾರ. ಗೊತ್ತಾಯ್ತಾ? ಈಗ ನೋಡ್ರಿ ಏನಾಯ್ತು. ವಿಶೇಷವಾಗಿ ಮಹಿದಾಸ ರೂಪದ ಚಿಂತನೆ ನಡೆಸುವಾಗ ಭಗವಂತ ಅವನು ಸ್ವರಮಣ ಅಂತನ್ನೋದು ಪ್ರಸಿದ್ಧಿ ಅದ. ಸ್ವರಮಣ ಅನ್ನೋ ಪ್ರಸಿದ್ಧಿ ಅಂದ್ರೆ ಏನು ಅಂದ್ರೆ, ಅವನಿಗೆ ಏನೇ ಸುಖವಾಗಬೇಕಾಗಿದ್ದರೂ ತನ್ನಿಂದಲೇ ಸುಖವಾಗುತ್ತದೆ. ತನ್ನನ್ನು ಹೊರತುಪಡಿಸಿ ಇನ್ಯಾರಿಂದಲೂ ಅವನಿಗೆ ಸುಖವಾಗುವುದಿಲ್ಲ. ಎಲ್ಲಿವರೆಗೆ? ಮಹಾಲಕ್ಷ್ಮಿಯಿಂದಲೂ ಅವನಿಗೆ ಸುಖವಾಗುವುದಿಲ್ಲ. ಅವಳು ಹೆಂಡತಿ ನೋಡಿದ್ರೆ ಅವಳು ಸುಖ ಕೊಟ್ಟಳು ಅಂತ ಅನಿಸುವ ಒಂದು ಭ್ರಾಂತಿ ಬರ್ತದೆ, ಅಥವಾ ಒಂದು ನಮಗೆ ಅನುಭವ ಬರ್ತದೆ, ಅಭಿಪ್ರಾಯ ಬರ್ತದೆ. ಆ ಅಭಿಪ್ರಾಯ ಬಂದ್ರೂ ಕೂಡ ಶಾಸ್ತ್ರ ಏನನ್ನ ನಿರಾಕರಣೆ ಮಾಡ್ತದ? ಮಹಾಲಕ್ಷ್ಮಿಯಿಂದಲೂ ಭಗವಂತನಿಗೆ ಸುಖವಿಲ್ಲ. ಹೊಳ್ಳಿ ಏನು ಅಂದ್ರೆ ಹೆಣ್ಣಾದರೂ ಕೂಡ ಭಗವಂತನಿಂದಲೇ ಅವಳಿಗೆ ಸುಖ ಆಗ್ತದ ಹೊರತಾಗಿ ಭಗವಂತನಿಗಲ್ಲ. ಇಲ್ಲೇ ಮುಂದೆ ಬರ್ತದ, ಆ ಮಂತ್ರದ ಭಾಷೆದಾಗ ಹೇಳೋರಿದ್ದಾರೆ. ಸರಿ, ಅಂತೂ ಏನ್ ಬಂತು ಅಂದ್ರೆ ಸ್ವರಮಣ ಅಂತ ಆಯ್ತು. ಈಗ ಏನ್ ನಿರಾಕರಣೆ ಮಾಡಿದ್ರು? ಮೊದಲನೇದ್ದು
ಭಗವಂತನಿಗೆ ತನ್ನನ್ನು ಹೊರತುಪಡಿಸಿ ಉಳಿದ ಯಾವ ಸ್ತ್ರೀಯಿಂದಲೂ ಸುಖವಲ್ಲ. ಅಲ್ರಿ ಸುಖ ಅಂತಂದ್ರೆ ತಿನ್ನೋದು ಉಣ್ಣೋದು ನೋಡೋದು ಎಲ್ಲ ಬೇರೆ ಬೇರೆ ಇರ್ತಾವ. ಇದನ್ನ ಯಾಕೆ ಹೇಳ್ತೀರಿ ಅಂದ್ರೆ ಆ ಎಲ್ಲ ಸುಖಗಳಲ್ಲೂ ಶ್ರೇಷ್ಠವಾದ ಸುಖ ಅಂದ್ರ ಸ್ತ್ರೀ ಸುಖವೇ ಸುಖವಾದ್ದರಿಂದಾಗಿ ಅದನ್ನ ಯಾರ ಜೊತೆಗೆ ಮಾಡ್ತಾನೆ ಭಗವಂತ ಹೇಳ್ರಿ? ಯಾಕ ಅನ್ಯ ಸ್ತ್ರೀ ಜೊತೆಗಂತೂ ಅವ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ಮೇಲೆ ತನ್ನ ಜೊತೆಗೆ ತಾನು ಮಾಡಬೇಕು. ತನ್ನ ಜೊತೆಗೆ ತಾನು ಮಾಡಬೇಕು ಅಂದ್ರೆ ಅವನ ಸ್ತ್ರೀ ರೂಪಗಳು ಎಲ್ಲವ ಅಂದ್ರೆ ಇಲ್ಲೂ ಅವ ಮೇಲೂ ಅವ. ಇಲ್ಲಿದ್ದ ಸ್ತ್ರೀ ರೂಪ ಏನು, ಮೇಲಿದ್ದ ಸ್ತ್ರೀ ರೂಪಗಳೇನು, ಇಲ್ಲಿದ್ದ ಪುರುಷ ರೂಪ ಏನು, ಮೇಲಿದ್ದ ಪುರುಷ ರೂಪಗಳೇನು ಅಂತ ಪ್ರಶ್ನೆ ಮಾಡಿದಾಗ ಮುಂದೆ ಉತ್ತರ ಕೊಡ್ಲಿಕ್ಕೆ ಹೊರಟಾರ. ಇಷ್ಟ ಅಭಿಪ್ರಾಯದ ಈಗ ವಿಷಯ ಏನದ? ಪರಮಾತ್ಮನು ಇಲ್ಲಿ ಅವತಾರ ಮಾಡಿ ಬಂದ. ಬಂದಾಗ ಇಲ್ಲಂತರೂ ಅವನು ಸುಖವಾಗಿರ್ಬೇಕ. ಆ ಸುಖ ಯಾರಿಂದ ಉಂಟಾಗ್ತದ ಅವನಿಗೆ ಅಂತ ಪ್ರಶ್ನೆ. ಸ್ವಯಂ ಪರಿಪೂರ್ಣ ಇದ್ದಾನವ, ಸ್ವಯಂ ಪರಿಪೂರ್ಣ ಇದ್ದಾನೆ. ಸುಖಗಳಲ್ಲಿ ಯಾವುದು ಅಲ್ಟಿಮೇಟ್ ಸುಖ ಅಂದ್ರೆ ಸ್ತ್ರೀ ಸುಖ. ಹಂಗಾರವ ಸ್ವಯಂ ಪರಿಪೂರ್ಣ ಇದ್ದಾನ, ಸುಖ ಇದ್ದಾನ ಅಂದ್ರೆ ಲೋಕದಲ್ಲಿ ಸುಖಗಳಲ್ಲಿ ಸ್ತ್ರೀ ಸುಖ ಅಂತಿದ್ದ ಇವ ಆ ಸುಖವನ್ನ ಪಡಿತಾನ ಅಂದ್ರ ಆ ಸುಖದಿಂದ ಇದ್ದಾನ ಅಂದ್ರೆ ಯಾರಿಂದ ಇದ್ದಾನ, ಹೆಂಗಿದ್ದಾನ ಅಂತ ಪ್ರಶ್ನೆ ಬಂದದ. ಕಾರಣ ಅದು ಜಿಜ್ಞಾಸೆ ಬಂದು ಕೇಳಗತ್ತಾರ. ಅರ್ಥ ಆಯ್ತಾ ಹೇಳಿದ್ದೇನಂತ? ಸ್ವಯಂ ಪರಿಪೂರ್ಣನಾಗಿದ್ರೂ ಕೂಡ ಭಗವಂತ ಏನು ಭೋಗಾದಿಗಳನ್ನ ಮಾಡ್ತಾನ, ಇದರಿಂದ ಅವನಿಗೆ ಅಪರಿಪೂರ್ಣತೆಯ ಚಿಂತನೆಯನ್ನ ಮಾಡ್ಲೇಬೇಡ್ರಿ. ಅಲ್ರಿ ಮತ್ತೆ ಪೂರ್ಣನಾದವನೂ ಕೂಡ ಮತ್ತೆ ಭೋಗ ಮಾಡ್ತಾನ ಅಂತಂದ್ರ ಇದನ್ನೇ ಶಾಸ್ತ್ರವು ಅಚಿಂತ್ಯ ಶಕ್ತಿ ಅಂತ ಕರೀತಾ ಇದೆ. ಯಾವುದನ್ನ ಅಚಿಂತ್ಯ ಶಕ್ತಿ ಅಂತ ಕರೀತದ? ಪೂರ್ಣವಾಗಿದ್ದರೂ ಮತ್ತೆ ಭೋಗಿಸುವುದೂ ಕೂಡ ಕೂಡ್ತದವನಿಗೆ. ಅದುವೇ ಅಚಿಂತ್ಯ ಶಕ್ತಿ. ಮತ್ತೆ ದೇವರಲ್ಲಿ ಅಚಿಂತ್ಯ ಸಾಮರ್ಥ್ಯ ಅದ ಅಂತ ಹೆಂಗ್ ಹೇಳ್ತೀರಿ ನೀವು? ಯಾವ ವಿಷಯದಿಂದ ಹೇಳೋರು ಅಚಿಂತ್ಯ ಶಕ್ತಿ ಅದಂತ ಹೇಳಿ ಭಗವಂತನಿಗೆ? ಏನಿಲ್ಲ ಮತ್ತೆ ಅವ ಪೂರ್ಣ ಇದ್ದಾನ, ತಿನ್ನಂಗಿಲ್ಲ. ಅಚಿಂತ್ಯ ಶಕ್ತಿ ಪರಿಚಯ ಯಾವಾಗ ಮಾಡ್ಕೊಡೋರು ನೀವು? ಸ್ವಯಂ ಸುಖಪೂರ್ಣನಾಗಿದ್ದಾನೆ, ಆದರೂ ಸ್ತ್ರೀ ಜೊತೆಗೆ ರಮಣ ಮಾಡ್ತಾನ, ಅಚಿಂತ್ಯವಾದ ಸಾಮರ್ಥ್ಯ ಅದು, ಅದರಿಂದಲೂ ಸುಖವನ್ನ ಪಡಿತಾನವ. ಅದ್ ಹೆಂಗ್? ಇಲ್ಲಾಂದ್ರೆ ಅಚಿಂತ್ಯ ಶಕ್ತಿ ಹೇಳಲಿಕ್ಕೆ ಅವಕಾಶ ಇಲ್ಲದ ಹೇಳ್ರಿ ನೋಡಂತ. ಇದನ್ನ ಬಿಟ್ಬಿಡ್ರಿ ಅಂತ ಇಟ್ಕೊಳ್ರಿ. ಇದನ್ನ ಬಿಟ್ರಿಪಾ ನೀವು ದೇವರಿಗೆ ಏನೂ ಭೋಗಾದಿಗಳನ್ನ ಮಾಡುವುದಿಲ್ಲ. ಯಾಕೆ? ಸ್ವಯಂ ಪರಿಪೂರ್ಣ ಅಂದ್ರೆ. ಹಂಗಾದ್ರೆ ದೇವರಿಗೆ ಅಚಿಂತ್ಯ ಶಕ್ತಿ ಇದೆ ಅಂತ ಹೇಳಿ ಎಲ್ಲಿ ಅವಕಾಶ ಇದೆ ನಮಗ? ಇಂಥ ಒಂದ್ 2-3 ಪ್ರಸಂಗ ಇರ್ಬೇಕಲ್ಲ. 2-3 ಪ್ರಸಂಗ ಅಂದ್ರೆ ಇಂತಹ ಪ್ರಸಂಗಗಳಲ್ಲೇ ನಾ ಹೇಳ್ಬೇಕಲ್ಲ. ಸ್ವಯಂ ಪರಿಪೂರ್ಣನಾಗಿದ್ದ ಭಗವಂತ ಅವನು ಸ್ತ್ರೀ ಜೊತೆಗೆ ರಮಣ ಮಾಡಿದರೂ ಕೂಡ, ತನ್ನದೇ ರೂಪದ ಜೊತೆಗೆ ರಮಣ ಮಾಡಿದರೂ ಕೂಡ ಆನಂದ ಅಂತ ಅನುಭವ ಬರಬೇಕೋ ಬೇಡ ಅವನಿಗೆ? ಬಿಡ್ರಿ, ರಮಾದೇವಿ ಜೊತೆಗೆ ಸುಖ ಪಡೋದಿಲ್ಲ ಅಂತ ಇಟ್ಕೊಳ್ರಿ. ರಮಾದೇವಿನೂ ಅವನಿಗೇನು ಸುಖ ಕೊಡೋದು ಬೇಕಾಗಿಲ್ಲ, ತನ್ನದೇ ರೂಪದ ಜೊತೆಗೆ ಸುಖ ಪಡ್ತಾನೆ. ತನ್ನದೇ ರೂಪದ ಜೊತೆಗೆ ಸುಖ ಪಟ್ಟಾಗಲೂ ಸುಖ ಅನುಭವ ಆಗಬೇಕೋ ಬೇಡವೋ? ಅನುಭವ ಅಂದ್ರೆ ಏನು? ಜ್ಞಾನ, ಸುಖದ ಜ್ಞಾನ ಆಗ್ಬೇಕೋ ಬೇಡ? ದೇವರಿಗೆ ಸುಖ ಪಟ್ಟಾನ, ಜ್ಞಾನ ಆಗಿಲ್ಲ ಅಂದ್ರೆ ಏನ್ ಅರ್ಥದಕ್ಕ? ಭ್ರಾಂತಿ ಅಂತ ಅರ್ಥದಕ್ಕ. ಹಂಗಾಗ್ತೇನೋ? ಸರ್ವಾತ್ಮನ ಹಂಗಿಲ್ಲ. ಅವನಿಗೆ ಸುಖಾನುಭವ ಆಗೇ ಆಗ್ತದೆ. ಆ ಅನುಭವ ಹೆಂಗಾಗ್ತದ? ಅಚಿಂತ್ಯವಾದ ಸಾಮರ್ಥ್ಯದಿಂದ ಆಗ್ತದ ಅವನಿಗೆ. ನೈವೇದ್ಯವೂ ಅಷ್ಟೇ ಇಟ್ಟಿರ್ತೀರಿ, ಅದನ್ನು ತಗೊಳ್ತಾನೆ. ಸ್ವಯಂ ಪರಿಪೂರ್ಣ ಇದ್ರು ಅದನ್ನ ಅಚಿಂತ್ಯ ಶಕ್ತಿಯಿಂದ ಸ್ವೀಕಾರ ಮಾಡಿ ನಮ್ಮೆಲ್ಲರಿಗೂ ಕೂಡ ಏನ್ ಮಾಡ್ತಾನ ಅಂತಂದ್ರೆ ಮತ್ತೆ ಉಳಿಸ್ಕೊಡ್ತಾನ. ಅರ್ಥ ಆಯ್ತಾ? ಈಗ ಆ ಶಬ್ದ, ಆ ಶಕ್ತಿ ಇಲ್ಲದೆ ಹೋದ್ರೆ ಇದನ್ನ ಹೊಂದಿಸ್ಲಿಕ್ಕೆ ಬರೋದಿಲ್ಲ. ಏನು ಅಲ್ಲ, ಹೇಳಿದ ಹೊತ್ತು ಸಮಾಧಾನ ಆಗುದಿಲ್ಲ. ಒಟ್ಟಾರೆ ಏನ್ ಅಭಿಪ್ರಾಯ ಬಂತು, ಒಟ್ಟಾರೆ ವಿಷಯ ಏನ್ ಬಂತು ಅಂದ್ರೆ ಭಗವಂತನ ಪುರುಷ ರೂಪಗಳು ಸ್ತ್ರೀ ರೂಪಗಳು ಅಂತ ಅವ. ಭಗವಂತನಿಗೆ ಸ್ತ್ರೀ ರೂಪಗಳೂ ಅವ, ಪುರುಷ ರೂಪಗಳೂ ಅವ. ಉದಾಹರಣೆಗೆ ಈಗ ಮಹಿದಾಸಾದಿ ರೂಪಗಳು ಕೆಳಗಡೆಗೆ ಅವತಾರ ಮಾಡಿ ಬಂದಾಗ ಅವ ಯಾವ ರೂಪದ ಜೊತೆಗೆ, ಮಹಿದಾಸ ಅಂತ ಒಂದೇ ಅಲ್ಲ, ಮಹಿದಾಸನೇ ಮೊದಲಾಗಿರುವಂತಹ ಭಗವದ್ ರೂಪಗಳವ. ಈ ಮಹಿದಾಸ ಈ ಸದ್ಯಕ್ಕೆ ಇಲ್ಲಿ ಇದ್ದುದ್ರಿಂದ ನಮ್ಗೆ ಹಂಗ ಅನಿಸ್ತದೆ ನೋಡಿ. ಆಚಾರ್ಯ ಶ್ರೀನಿವಾಸ ಸ್ಪಷ್ಟ ಬರ್ತಾರೆ, ಮಹಿದಾಸಾದಿ ರೂಪೇಣ ಭೂಮಿಷ್ಟೋ ರಮತೆ ಪ್ರಭು. ಮಹಿದಾಸನೇ ಮೊದಲಾದ. ಅದಕ್ಕೆ ಮುಂದಿನ ಮಾತು ಕೇಳಿದ್ಕೊಂಡು ಸ್ವಲ್ಪ ಸ್ಪಷ್ಟ ಆಗ್ತದೆ. ಉದಾಹರಣೆಗೆ ಹೇಳಬೇಕು ಅಂದ್ರೆ ಪುರುಷರ ವೀರ್ಯದಲ್ಲಿ ಭಗವಂತನ ಪುರುಷ ರೂಪಗಳವ, ಸ್ತ್ರೀಯರ ಶೋಣಿತದಲ್ಲಿ ಭಗವಂತನ ಸ್ತ್ರೀ ರೂಪಗಳವ. ಪುರುಷರ ವೀರ್ಯದಲ್ಲಿ ಇದ್ದ ಪುರುಷ ರೂಪಗಳು, ಸ್ತ್ರೀಯರ ಶೋಣಿತದಲ್ಲಿದ್ದ ಸ್ತ್ರೀ ರೂಪಗಳು ಈ ಭೂಮಿಯಲ್ಲಿ ಬಂದಿವೆ. ಅವು ಅವತಾರನೆ ಭಗವಂತನದ್ದು. ಹೀಗಿರುವಾಗ ಇವು ಹೆಂಗ ಮತ್ತ ಸುಖ ಪಡ್ತಾವ, ಏನ್ ರಮಣ ಮಾಡ್ತಾವ ಅಂತ ಕೇಳಿದ್ದಕ್ಕ ಇಲ್ಲಿರುವಂತಹ ಪುರುಷ ರೂಪಗಳು ಮೇಲಿರುವಂತಹ ಸ್ತ್ರೀ ರೂಪದ ಜೊತೆಗೆ, ಮೇಲಿರುವಂತಹ ಪುರುಷ ರೂಪಗಳು ಕೆಳಗಿರುವಂತಹ ಸ್ತ್ರೀ ರೂಪ ಜೊತೆಗೆ ರಮಣ ಮಾಡ್ತಾವ ಅನ್ನೋ ಒಂದು ಹೊಸ ಅಂಶವನ್ನು ಹೇಳಿಕೊಳ್ತಾರೆ. ಗೊತ್ತಾಯ್ತಾ ಏನಂತ ಹೇಳಿದ್ದು? ಆವಾಗ ಅಲ್ಲಿ ಸ್ಪಷ್ಟ ಆಗ್ತದೆ. ಬರೀ ಮಹಿದಾಸ ಅಂದ್ರೆ ಮಹಿದಾಸ ಯಾಕ? ಮಹಿದಾಸಿಗೆ ಲಕ್ಷ್ಮಿ ಇದ್ದೇ ಇದ್ದಾಳಲ್ಲ, ಆಕೆ ಯಾಕೆ ಮತ್ತೆ ಸುಖ ಪಡ್ಲಿಲ್ಲ, ಹಿಂಗೆಲ್ಲ ಪ್ರಶ್ನೆ ಬರ್ತದೆ. ಹಂಗಲ್ಲ, ಇದನ್ನ ತಿಳ್ಕೊಳ್ರಿ ಅಂತ ಹೇಳಿಗತ್ತ. ಅಲ್ಲಿ ಇಲ್ಲಿ ಅವತಾರದ್ದೇ ಅದ, ಇಲ್ಲಿ ಅವತಾರನೇ ಹೇಳಿಕತ್ತಾರೆ. ಈಗ ಅಂದ್ರೆ ಮಹಿದಾಸ ಒಂದೇ ಅಲ್ಲ, ಮಹಿದಾಸನೇ ಮೊದಲಾದ. ಅದೇ ಪುರುಷರ ವೀರ್ಯದಲ್ಲೂ ಭಗವಂತನ ರೂಪಗಳವ, ಅವೆಲ್ಲವೂ ಒಂದೊಂದು ಅವತಾರಗಳು. ಆ ಅವತಾರಗಳು
ಮತ್ತು ಸ್ತ್ರೀಯರ ಶೋಣಿತದಲ್ಲಿರುವಂತಹ ಸ್ತ್ರೀ ರೂಪಗಳು ಭಗವಂತನದ್ದು ಇವು ಹೆಂಗ ಮೇಲ್ನಗೊಳ್ತಾವ ಇಲ್ಲಿಂದ ಇಲ್ಲೋ ಮತ್ತು ಮೇಲೆ ದೇವಲೋಕದಲ್ಲೂ ಅಲ್ಲೂ ಪುರುಷ ಸ್ತ್ರೀಯರಿದ್ದಾರೆ, ಅಲ್ಲಿ ವೀರ್ಯದಲ್ಲಿದ್ದ ಭಗವದ್ ರೂಪಗಳು ಅಲ್ಲಿ ಸ್ತ್ರೀಯರ ಶೋಣಿತದಲ್ಲಿದ್ದ ಭಗವದ್ ರೂಪಗಳು ಹೆಂಗ ಮೇಲ್ನ ಮಾಡ್ತಾವ ಅಂತ ಹೇಳಿ ಹೊರಟಾರ ಇವನ್ನೆಲ್ಲ ವಿಷಯ. ಸರಿಯಾ? ನೋಡ್ರಿ, ಅದಕ್ಕ ತದ್ಯದೇ ತತ್ ಸ್ತ್ರೀಯಾಂ ಲೋಹಿತಂ ಭವತಿ ಮುಂದಿಂದು ಉಪನಿಷತ್ತು. ಈಗ ಈ ವಿಷಯವನ್ನಂತರೂ ಸ್ಪಷ್ಟ ಮಾಡ್ಕೊಂಡಿವಿ ಅಂತ ಅನ್ಕೊಂಡು ಮುಂದೆ ಹೊಂಟೀನಿ ನಾನು. ತದ್ಯದೇತ ಸ್ತ್ರೀಯಾಂ ಲೋಹಿತಂ ಭವತಿ ಅಗ್ನೇಸ್ತದ್ರೂಪಂ ತಸ್ಮಾನ್ನ ಬೀಭತ್ಸೇತ. ಹಾಗಾಗಿ ಸ್ತ್ರೀಯಲ್ಲಿರುವಂತಹ ಲೋಹಿತ ಏನಿದೆ ಇದು ಅಗ್ನಿಯ ರೂಪ, ಅಗ್ನಿಯ ರೂಪ ಅದು ಭಗವಂತನ ಒಂದು ಪ್ರತಿಮೆ. ಆದ್ರಿಂದ ತಸ್ಮಾನ್ನ ಬೀಭತ್ಸೇತ, ನ ಬೀಭತ್ಸೇತ, ಅದರಿಂದ ಪುರುಷನಾದವನು ಸ್ತ್ರೀಯ ಲೋಹಿತದಿಂದ ಅದನ್ನ ಮುಖಕ್ಕೆ ಉಂಚಬಾರದು, ಅಸಖ್ಯ ಪಟ್ಟುಕೊಳ್ಬಾರ್ದು. ಅರ್ಥ ಆಯ್ತಾ ಹೇಳಿದ್ದು? ಯಾಕಂದ್ರೆ ಭಗವಂತನ ಪ್ರತಿಮಾ. ಮತ್ತ ಅಥ ಯದೇತತ್ ಪುರುಷೇರೇತೋ ಭವತಿ ಆದಿತ್ಯಸ್ಯ ತದ್ರೂಪಂ, ಪುರುಷನ ರೇತಸ್ಸೇರಿದೆಯೋ ಅದು ಆದಿತ್ಯನ ರೂಪ, ಆದಿತ್ಯನ ಪ್ರತಿಮಾ ಅದು. ಇದು ಅಗ್ನಿ, ಅದು ಸೂರ್ಯ. ಅರ್ಥ ಆಯ್ತಾ ಹೇಳಿದ್ದೇನಂತ ಹೇಳಿ? ಪುರುಷರ ವೀರ್ಯವು ಆದಿತ್ಯನ ರೂಪವೆನಿಸಿದೆ, ಸ್ತ್ರೀಯರ ಲೋಹಿತವು ಅಗ್ನಿ ರೂಪವೆನಿಸಿದೆ. ಆದಿತ್ಯ ಮೇಲಿರ್ತಾನ, ಅಗ್ನಿ ಕೆಳಗಿರ್ತಾನ. ಹಿಂಗಾಗಿ ಏನಾಯ್ತು ಅಂದ್ರೆ ಇಲ್ಲೊಂದು ಅಲ್ಲೊಂದು ಪುರುಷ ಸ್ತ್ರೀ ರೂಪಗಳು ಬಂದೇ ಬಿಟ್ಟು ಸಹಜವಾಗಿ. ತಸ್ಮಾನ್ನ ಬೀಭತ್ಸೇತ, ತಸ್ಮಾನ್ನ ಬೀಭತ್ಸೇತ, ಆದ್ರಿಂದ ಸ್ತ್ರೀಯಾದವಳು ಪುರುಷನ ವೀರ್ಯ ಕಂಡು ಅಸಖ್ಯ ಪಟ್ಟುಕೊಳ್ಳಬಾರದು. ಸೋಯಂ ಆತ್ಮೇತ್ಯಮ ಆತ್ಮಾನ ಮಮುಷ್ಮಾ ಆತ್ಮೈ ಸಂಪ್ರಯಚ್ಛತಿ, ಅಸಾವಾತ್ಮ ಅಮುಮಾತ್ಮಾನಂ ಇಮಮಸ್ಮಾತ್ಮನೆ ಸಂಪ್ರಯಚ್ಛತಿ. ನೋಡ್ರಿ, ಸೋಯಂ ಆತ್ಮ ಇಮಂ ಆತ್ಮಾನಂ ಅಮುಷ್ಮ ಆತ್ಮನೆ ಸಂಪ್ರಯಚ್ಛತಿ. ಸ್ವಯಮಾತ್ಮ, ಆ ಮೇಲಿರುವಂತಹ ಭಗವದ್ ರೂಪ ಏನ ಸೂರ್ಯಮಂಡಲದಲ್ಲಿದ್ದ ಭಗವದ್ ರೂಪ ಏನಿದೆಯೋ ಆ ಭಗವದ್ ರೂಪವು ದೇವತೆಗಳ ವೀರ್ಯದಲ್ಲಿರುವಂತಹ ಪುರುಷ ರೂಪವನ್ನು ಅಮುಷ್ಮಯ ಆತ್ಮೆ ಸಂಪ್ರಯಚ್ಛತೆ, ಈ ಭೂಲೋಕದಲ್ಲಿರುವ ಭಗವಂತನ ಸ್ತ್ರೀ ರೂಪದ ಜೊತೆಗೆ ಮೇಲನವನ್ನ ಮಾಡಿಸ್ತಾನೆ. ಅಸೌವಾತ್ಮ ಅಮುಮಾತ್ಮಾನಂ ಇಮಂ ಅಸ್ಮೈ ಆತ್ಮನೆ ಸಂಪ್ರಯಚ್ಛತಿ, ಇಲ್ಲಿರುವಂತಹ ಭಗವಂತನ ರೂಪವು, ಈ ಉದಾಹರಣೆಗೆ ಮಹಿದಾಸ ರೂಪವು ಈ ಸ್ತ್ರೀಯಲ್ಲಿರುವಂತಹ ರೂಪ ತನ್ನ ರೂಪವನ್ನು ಮೇಲ್ಲೋಕದ ಪುರುಷ ರೂಪದ ಜೊತೆಗೆ ಸಂಪರ್ಕಗೊಳಿಸುತ್ತಾನೆ. ತೌ ಅನ್ಯೋನ್ಯಂ ಅಭಿಸಂಭವತಃ, ಅವುಗಳೇನಾಗ್ತದ ಅನ್ಯೋನ್ಯವಾಗಿ ಅಭಿಸಂಭವತಃ ಸೇರಿಕೊಳ್ತಾರೆ. ಅನೇನ ಅಹ ರೂಪೇಣ ಅಮಂ ಲೋಕಂ ಅಭಿಸಂಭವತಿ, ಅಮನೋ ರೂಪೇಣ ಇಮಂ ಲೋಕಂ ಆಭವತಿ. ಈ ರೂಪದಿಂದ ಅಲ್ಲಿರುವಂತಹ ಭಗವದ್ ರೂಪಗಳು ಅಲ್ಲಿರುವ ಭಗವದ್ ರೂಪಗಳಿಂದ ಕೆಳಗಡೆ ಇರುವಂತಹ ಭಗವದ್ ರೂಪ ಜೊತೆಗೆ ಸಂಗವಾಗುತ್ತದೆ. ಇಷ್ಟು ಸರಳವಾದ ಅರ್ಥ. ಇನ್ನ ಭಾಷ್ಯ ನೋಡ್ರಿ. ಇತಿ ಪೃಷ್ಟ ಸ್ವಶಿಷ್ಯೈ ಸಹ ಮಹಿದಾಸೋ ವದದ್ಧರಿ. ಹಿಂಗ್ ಪ್ರಶ್ನೆ ಕೇಳಿದ್ರು ಮಹಿದಾಸನ ಶಿಷ್ಯರು. ಅದಕ್ಕೆ ಮಹಿದಾಸ ಹೇಳ್ತಾನ, ಸ್ತ್ರೀಷು ಯಲ್ಲೋಹಿತಂ ಲೋಕೆ, ಸ್ತ್ರೀಯರಲ್ಲಿ ಏನು ಲೋಹಿತವಾದದ್ದಿದೆಯೋ ಲೋಕದಲ್ಲಿ, ತತ್ರ ಅಗ್ನಿಸ್ಥಃ ಜನಾರ್ದನ, ಅಗ್ನಿಯಲ್ಲಿದ್ದ ಭಗವಂತನೇ ಇಲ್ಲಿದ್ದಾನೆ. ಸ್ತ್ರೀ ರೂಪ, ಮತ್ತೆ ನೆನಪಿಟ್ಕೊಳ್ರಿ ಅವನು ಹೆಂಗಿದ್ದಾನೆ, ಸ್ತ್ರೀ ರೂಪ ಇದ್ದಾನೆ. ಸೋ ಅಗ್ನಿನಾಮೈವ, ಅಲ್ಲಿರುವಂಥವನು ಅಗ್ನಿ ಎಂಬ ಹೆಸರಿನವನೇ. ಸ್ತ್ರೀಯರ ಲೋಹಿತದಲ್ಲಿದ್ದ ಭಗವಂತನ ಸ್ತ್ರೀ ರೂಪಕ್ಕೆ ಅಗ್ನಿ ಅಂತ ಹೆಸರು. ಜ್ವಲಜ್ವಾಲ ಸಮಪ್ರಭ, ಫಳ 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 ಹೊಳಿತಿರ್ತಾನಂತವ ದೇವರು. ಜ್ವಲಜ್ವಾಲ ಸಮಪ್ರಭ ಅಂದ್ರ ತಸ್ಮಾದ್ ವಿಷ್ಣೋ ಸನ್ನಿಧಾನಾತ್ ಭರ್ತಾ ಭಾರ್ಯಾ ಶರೀರಗಾತ, ಆದ್ದರಿಂದ ವಿಷ್ಣುವಿನ ಸನ್ನಿಧಾನ ಇದೆ ಅಂತ ಅನ್ನೋದಕ್ಕೆ ಭರ್ತ ಗಂಡನಾದವನು ಭಾರ್ಯಾ ಶರೀರಗಾತ್ ನ ಬೀಭತ್ಸತೈವ ರಕ್ತಾತ್, ಆ ರಕ್ತದಿಂದ ಇವನು ಎಂದೂ ಕೂಡ ಬೀಭತ್ಸಬಾರದು, ಅಸಹ್ಯ ಪಟ್ಟುಕೊಳ್ಬಾರದು, ಮುಖಕ್ಕೆ ಮುಚ್ಚಬಾರದು. ಮತ್ತು ತಥಾ ಅದೇ ರೀತಿಯಾಗಿ ಪುಂ ರೇತಸಿ ಸ್ಥಿತ, ಪುರುಷನ ರೇತಸ್ಸಿನಲ್ಲಿರ್ತಕ್ಕಂಥವನು ಆದಿತ್ಯೇ ಸಂಸ್ಥಿತೋ ವಿಷ್ಣು, ಆದಿತ್ಯನಲ್ಲಿರುವಂತಹ ವಿಷ್ಣು ಇದ್ದಾನ. ಯಾಕಂದ್ರ ಆದಿತ್ಯ ನಾಮಕ, ಅವಾಗ ಆದಿತ್ಯ ಅಂತ ಹೆಸರದ ಅಂತ ಹೇಳ್ರಿ. ತಸ್ಮಾನ್ನ ರೇತಸೋ ಭಾರ್ಯ ಹೆಂಡತಿಯಾದವಳು ರೇತಸ್ಸಿನಿಂದ ಪತಿಸ್ಥಿತಾತ, ಗಂಡನಿರುವಂತಹ ರೇತಸ್ಸಿನಿಂದ ನ ಬೀಭತ್ಸೇತ, ಅದನ್ನ ದೂರ ಮಾಡಬಾರದು, ಅಸಖ್ಯ ಪಟ್ಟುಕೊಳ್ಬಾರ್ದು. ಇಷ್ಟು ಮುಗೀತೀಗ. ಏನ್ ಮಾಡಿದ್ರು, ಪುರುಷರ ಸ್ತ್ರೀಯರ ಶುಕ್ಲ ಶೋಣಿತಗಳನ್ನು ಭಗವಂತನ ಎರಡು ಪ್ರತಿಮೆಗಳು ಅಂತ ತಿಳಿಸಿಕೊಟ್ಟು, ಪುರುಷರ ರೇತಸ್ಸಿನಲ್ಲಿ ಆದಿತ್ಯನಲ್ಲಿದ್ದ ಭಗವಂತ ಅದು ಆದಿತ್ಯನ ರೂಪ, ಅಗ್ನಿಯಲ್ಲಿದ್ದ ಭಗವಂತ ಅದು ಸ್ತ್ರೀಯಲ್ಲಿರತಕ್ಕಂಥದ್ದು ಅಂತ ತಿಳಿಸಿಕೊಟ್ಟಿದ್ದಾರೆ. ಇನ್ನ ತಸ್ಮಾತ್ ಪುಂ ರೂಪೋ ಭಗವಾನ್ ವಿಷ್ಣು, ನೆನ್ಪಿಟ್ಕೊಳ್ರಿ, ಒಂದೊಂದೇ ಹೇಳಿಕೊಡ್ತಾರೆ. ಈಗ ಪುರುಷ ರೂಪನಾದ ಭಗವಂತನು ವಿಷ್ಣು, ರೇತಸ್ಥಿತ ದ್ಯುಮತ್ ಪ್ರಭುವು, ರೇತಸ್ಥಿತನಾಗಿದ್ದಾನೆ. ದ್ಯುಮತ್ ಪ್ರಭುವು ಅಂದ್ರೆ ಪ್ರಕಾಶಮಾನನಾದವನು, ಹೊಳಿತಾ ಇದ್ದವನು. ಸರಿ ಆಯ್ತಾ? ಅಂದ್ರೆ ಸೂರ್ಯ ಸಮಪ್ರಭಾ ಅಂತ ಬರ್ದಾರೆ ವ್ಯಾಖ್ಯಾನವನ್ನ. ಸೂರ್ಯನಂತೆ ಬೆಳಕು ಕೊಡುವ, ಹೊಳೆಯುತ್ತಿರುವಂತ ಸಾಕಷ್ಟು ಅರ್ಥ ಬರ್ಕೊಳ್ರಿ ಮುಂದೆ. ತಸ್ಮಾತ್, ಆದ್ದರಿಂದ ಯದ್ ಭೂಮಿಗಂ ವಿಷ್ಣೋ ಸ್ತ್ರೀ ರೂಪಂ, ಈ ಭೂಮಿಯಲ್ಲಿರುವಂತಹ ವಿಷ್ಣುವಿನ ಸ್ತ್ರೀ ರೂಪ ಇದೆಯಲ್ಲ, ಎಲ್ಲದ ಸ್ತ್ರೀಯರ ಲೋಹಿತದಲ್ಲಿರುವ ರೂಪ ಅದು.
ಭೂಮಿಯಲ್ಲಿದ್ದದ್ದು ಅಂದ್ರೆ ಭೂಮಿಯಲ್ಲಿರುವ ಸ್ತ್ರೀ ರೂಪ ಅಂತ ಅರ್ಥ ಅದಕ್ಕೆ. ಬರೀ ಭೂಮಿಯೊಳಗಿನ ಸ್ತ್ರೀ ರೂಪದ ಅಂತ ಉಪಯೋಗ ಇಲ್ಲ ಮತ್ತೆ. ತಸ್ಮಾತ್ ಯತ್ ಭೂಮಿಗಂ ವಿಷ್ಣೋಃ ಸ್ತ್ರೀ ರೂಪಂ ತತ್ ಸ್ವಯಂ ಹರಿಃ ಪ್ರಾದುರ್ಭಾವಗತಃ ದದ್ಯಾತ್ ದಿವಿಸ್ಥಿತ ಪುಮಾತ್ಮನಃ. ಇಲ್ಲೇನು ಅವತಾರ ಮಾಡಿ ಬಂದಿರ್ತಾನಲ್ರಿ ಭಗವಂತ, ಆ ಭಗವಂತ ಕೆಳಗಿರುವಂತಹ ಸ್ತ್ರೀಯರಲ್ಲಿದ್ದ ಸ್ತ್ರೀ ರೂಪ, ಭಗವಂತನ ಸ್ತ್ರೀ ರೂಪವನ್ನ ದಿವಿಸ್ಥಿತ ಮೇಲ್ಗಡೆಗಿರುವಂತಹ ತನ್ನ ಪುರುಷ ರೂಪಕ್ಕೆ ಕೊಡ್ತಾನ. ಸೂರ್ಯಗಸ್ಯ ಸೂರ್ಯನಲ್ಲಿರ್ತಕ್ಕಂತಹ ಅಂತ ಅರ್ಥದಕ್ಕ. ಇನ್ನ ಅಲ್ಲ ಸಾರಿ, ದಿವಿಸ್ಥಿತ ಪುಮಾತ್ಮನಃ ಕೊಡ್ತಾನ. ಸೂರ್ಯಗಸ್ಯ ಸೂರ್ಯನಲ್ಲಿರ್ತಕ್ಕಂತಹ ಪುಂಸಃ ರೇತಸ್ಥಿತಸ್ಯ ಚ ಆತ್ಮನಃ. ಅಲ್ಲಿ ಮೇಲ್ಲೋಕಗಳಲ್ಲಿ ಪುರುಷರೇನಿದ್ದಾರೆ ಅವರಲ್ಲಿರುವಂತಹದ್ದು ತನ್ನ ರೂಪ ಏನದ, ದೇವೀಷು ಎಲ್ಲೋಹಿತಂ ಸ್ತ್ರೀ ರೂಪಂ ಪರಮಾತ್ಮನಃ. ಸಾತಾರ್ಯ ಸ್ವಲ್ಪ ಉಲ್ಟಾ ಆತದು, ಅದ್ರ ಹಂಗೆ ಹೇಳ್ಬೇಕು. ಪ್ರಾದುರ್ಭಾವಗತಃ ಪ್ರಾದುರ್ಭಾವವನ್ನು ಹೊಂದಿರತಕ್ಕಂಥವನು ದದ್ಯಾತ್ ಕೊಡ್ತಾನ. ದಿವಿಸ್ಥಿತ ಪುಮಾತ್ಮನಃ ಮೇಲಿರುವಂತಹ ಪುರುಷನಿಗೆ ಎಲ್ಲಿದ್ದಾನ ಅಂದ್ರೆ ಸೂರ್ಯಗಸ್ಯ ತಥಾ ಪುಂಸೋ ರೇತಸ್ಥಿತಸ್ಯ ಚ ಆತ್ಮನಃ. ಸೂರ್ಯನಲ್ಲಿರತಕ್ಕಂತಹ ಮತ್ತು ಮೇಲ್ಲೋಕಲಿರುವ ಪುರುಷರ ರೇತಸ್ಸಿನಲ್ಲಿರುವಂತಹ ತನ್ನ ಪುರುಷ ರೂಪಕ್ಕೆ ಕಲ್ಪವಂತ ವಿಷಯ ಏನಂತ ಹೇಳಿದ್ದು, ಕೆಳಗಡೆಗೆ ಈಗ ಮಹಿದಾಸನೋ ಕೃಷ್ಣನೋ ರಾಮನೋ ಯಾರೋ ಅವತಾರ ಮಾಡಿ ಬಂದಾರ. ಅವರು ಅವತಾರ ಮಾಡಿದ ಕಾಲದಲ್ಲಿ ಕೆಳಗೆ ಭೂಮಿಯಲ್ಲಿರುವ ಸ್ತ್ರೀಯಲ್ಲಿರುವ ಲೋಹಿತದಲ್ಲಿದ್ದ ಭಗವಂತನ ಸ್ತ್ರೀ ರೂಪ, ಆ ರೂಪಗಳನ್ನ ಅವನು ಮೇಲೆ ಸೂರ್ಯನಲ್ಲಿರ್ತಕ್ಕಂತಹ ಪುರುಷರು ಅಂದ್ರೆ ಮೇಲ್ಲೋಕಗಳಲ್ಲಿರುವ ಪುರುಷರು, ದೇವತೆಗಳು ಅಂತ ಅರ್ಥ, ಅವರಲ್ಲಿ ಇರುವ ವೀರ್ಯದಲ್ಲಿದ್ದ ಪುರುಷ ರೂಪಕ್ಕೆ ಕೊಡ್ತಾನ. ಅರ್ಥ ಆಯ್ತಾ? ಇನ್ನು ಅದೇ ರೀತಿಯಾಗಿ ಮೇಲೆ ಸೂರ್ಯಮಂಡಲದಲ್ಲಿರುವಂತಹ ಪರಮಾತ್ಮನು ಅಲ್ಲೇನು ಸ್ತ್ರೀಯರಿದ್ದಾರೆ ದೇವತಾ ಸ್ತ್ರೀಯರು, ಅವರಲ್ಲೇನು ಲೋಹಿತ ಅದ, ಅವರಲ್ಲಿರುವಂತಹ ಸ್ತ್ರೀ ರೂಪವನ್ನು ಕೆಳಗಡೆಗೇನು ಪುರುಷರಿದ್ದಾರೋ ಈ ಪುರುಷರಲ್ಲಿ ಏನು ವೀರ್ಯ ಇದೆಯೋ ಅಲ್ಲೇನು ಭಗವದ್ ರೂಪ ಪುರುಷ ಇದೆಯೋ ಅದಕ್ಕೆ ಸಂಬಂಧವನ್ನು ಉಂಟು ಮಾಡ್ತಾನೆ. ಹೋಗೋದು ಬರೋದಲ್ಲ, ಇವನೇ ಅವನಿಗೆ ಕೊಡ್ತಾನ. ಇವನು ಭಗವಂತ ಅದೇ ಅವತಾರ ರೂಪದಿಂದ ಮಹಿದಾಸನೋ ರಾಮನೋ ಕೃಷ್ಣನೋ ಯಾವುದೋ ಒಂದು ರೂಪದಲ್ಲ, ಆ ರೂಪದಿಂದ ಅದೊಂದು ಕೆಲಸ. ಅದು ಹೌದು ಅದು ಅಡಿಷನಲ್ ಕೆಲಸ. ಅದ್ ಹಾಕ್ಯಾರ ನೋಡ್ರಿ. ಏನಂದ್ರೆ ಪ್ರಾದುರ್ಭಾವಗತಃ ಅವತಾರ ಮಾಡಿದಾರಲ್ಲ ಮದದ್ಯಾತ್ ಕೊಡ್ತಾನ, ಅವನ್ ಕೆಲಸದು. ಅಂದ್ರೆ ಇದು ಹೊಸಾದ ನಾವು ಕೇಳಿದಂಗಿಲ್ಲ, ಇದನ್ನೆಲ್ಲ ಕರ್ಕ ಬಂತಿಲ್ಲೋ. ಬರೇ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಇಷ್ಟು ಕೆಕ್ಕೊಂಡ್ ಕುದಿರ್ತೀವಿ. ಅವ ಇಲ್ಲಿ ಅವತಾರ ಮಾಡಿ ಬಂದಾಗ ಇಲ್ಲಿದ್ದ ಸ್ತ್ರೀ ರೂಪಗಳನ್ನೆಲ್ಲ ಮೇಲಿನ ಪುರುಷ ರೂಪದ ಜೊತೆಗೆ ಸಂಪರ್ಕ ಮಾಡ್ತಾನ. ತನ್ನದೇ ಎದ್ದು ಸೂರ್ಯಾಂತರ್ಗತನಾದ ಭಗವಂತ ಮೇಲೆ ದೇವತೆಗಳ ಲೋಕದಲ್ಲಿದ್ದ ಪುರುಷರಲ್ಲಿರುವ ಪುರುಷ ರೂಪವನ್ನ ಕೆಳಗೆ ಸ್ತ್ರೀ ರೂಪದ ಜೊತೆಗೆ ಸಂಪರ್ಕವನ್ನು ಗೊಳಿಸ್ತಾನ. ಎರಡು ಕೆಲಸ ತಳಕ ಆಗ್ಬಿಡ್ತದ ಅಂತ ಕಲ್ಪನಾ ಬಂತ, ವಿಷಯ ಕಲ್ಪನಾ ಬಂತ. ಅದಕ್ಕೆ ನೋಡ್ರಿ, ಅದಕ್ಕೋಸ್ಕರನ ಸಂತಾನ ಆಗೋದು ಯಾಕೆ ಸಮಸ್ಯೆ ಇಷ್ಟು ಕಷ್ಟದ ಅಂತಂದ್ರೆ ಈ ಎಲ್ಲಾ ಭಗವದ್ ರೂಪಗಳ ಮೇಲ್ನ ಆಗ್ಬೇಕ್ರಿ. ಅದು ಆದಾಗ ಸಂತಾನ ಆಗ್ತದೆ. ಯಾಕಂದ್ರೆ ಮತ್ತೆ ಪುರುಷ ಸ್ತ್ರೀ ವೀರ್ಯ ಅಂದ್ರೆ ಇಲ್ಲಿದ್ ಬಂದಿರಂಗಿಲ್ಲ, ಅದು ಇಲ್ಲಿಂದ ಆಗಿರ್ತಾವ. ಮತ್ತೆ ಅವೆಲ್ಲ ಆದಾಗ ಕೂಡಿಸ್ಬೇಕಲ್ಲ ವ್ಯವಸ್ಥೆ ಅಂತ ತಿಳ್ತಿಲ್ಲೋ. ಹೋಗ್ಬಿಡ್ರಿ, ಜೀವ ಬರ್ತದೆ. ಅದು ಜೀವಲ್ಲ, ಇಲ್ಲಿ ಪುರುಷ ಸ್ತ್ರೀ ರೂಪಗಳು ಭಗವಂತನದ್ದು. ಜೀವನದಲ್ಲ, ಪುರುಷ ಸ್ತ್ರೀ ಭಗವದ್ ರೂಪಗಳು ಅದು ಬಂದೇ ಬರ್ತದ. ಆ ಜೀವ ಬರ್ತಾನ, ಸರಿ ತರ್ಬೇಕಲ್ಲ ಮತ್ತ ಅದನ್ನ. ಇವ್ರದಾದ್ಮೇಲೆ ನಾವು ತರ್ಬೇಕಲ್ಲ ಭಗವಂತ. ಸರಿ ಆಯ್ತಾ? ಮುಂದೆ ನೋಡ್ರಿ. ಇಲ್ಲೇನು ಸ್ತ್ರೀ ಮತ್ತು ಪುರುಷರಿದ್ದಾರೆ. ಈ ಸ್ತ್ರೀಯಲ್ಲಿ ಭಗವಂತನ ಸ್ತ್ರೀ ರೂಪ, ಪುರುಷರಲ್ಲಿ ಭಗವಂತ ಪುರುಷ ರೂಪದ. ಇದು ಮೇಲಿನ ಲೋಕಕ್ಕೆ ಕನೆಕ್ಟ್ ಆಗ್ಬೇಕು. ಮೇಲಿನ ಪುರುಷ ರೂಪ ತೆಳಗಿನ ಸ್ತ್ರೀ ಲೋಕಕ್ಕೆ ಕನೆಕ್ಟ್ ಆಗ್ಬೇಕು. ಆವಾಗ ಭಗವಂತನ ಸ್ತ್ರೀ ಪುರುಷ ರೂಪಗಳು ಕನೆಕ್ಟ್ ಆದವು ಅಂತ ಮುಂದಿನ ಅದಕ್ಕೆ ಮತ್ತೆ ಉತ್ತಮ ಹುಟ್ಟು ಬಂದಿರ್ತಾರಲ್ಲ, ಮತ್ತೆ ಬಂದಲ್ಲ, ಮತ್ತೆ ಇಷ್ಟೆಲ್ಲ ಮಂದಿ ಉತ್ತಮ ಬಂದಿಲ್ಲ. ಮತ್ತೆ ಜೀನ್ಸ್ ಬರ್ತಾವ ಅಂತ ತಿಳ್ಕೊಂಡೆ ಮತ್ತೆ ಒಪ್ಕೊಂಡೇವಿ ನಾವು. ಎಷ್ಟು ಮಂದಿ ಬಂದಾರ ಹಂಗೆ ಹುಡ್ತಾರೆ. ಅವ್ರ ಯಾಕೆ ಬೇರೆ ಕಡೆ ಹುಟ್ಟಬೇಕು? ಅವ್ರ ಹಂಗೆ ಹುಡ್ತಾರೆ, ಅವ್ರ ಹಂಗೆ ಬರ್ತಾರೆ. ತಸ್ಯ ಮುತ್ತ ದೇವೀಷು ಎಲ್ಲೋಹಿತಗತಂ ಸ್ತ್ರೀ ರೂಪಂ, ದೇವತಾ ಸ್ತ್ರೀಯರಲ್ಲಿದ್ದ ಲೋಹಿತಗತವಾದ ಸ್ತ್ರೀ ರೂಪ ಏನು ಪರಮಾತ್ಮನದಿದೆಯೋ ತತಃ ಸೂರ್ಯಗತೋ ವಿಷ್ಣು, ಆ ಸೂರ್ಯನಲ್ಲಿದ್ದ ಭಗವಂತ ಏನ್ ಮಾಡ್ತಾನಂದ್ರೆ ಪುಂರೇತಸ್ತಸ್ಯ ಚಾತ್ಮನಃ, ಈ ಭೂಮಿಯಲ್ಲಿರುವಂತಹ ಪುರುಷರ ರೇತಸ್ಸಿನಲ್ಲಿದ್ದ ತನ್ನ ರೂಪಕ್ಕೆ ದದ್ಯಾತ ಕೊಡ್ತಾನೆ. ಭೂಮಿಗತಸ್ಯೈವ ರೂಪದ್ವಯಮಿದಂ ತತಃ. ಇಷ್ಟು ಒಂದ್ ಸಾಲ ಬರ್ಕೊಳ್ರಿ, ಅಂದ್ರೆ ಅರ್ಥ ಆಗ್ತದೆ. ಇಲ್ಲ ಅರ್ಥ ಆಗಿಲ್ಲ, ಕೊನೆ ಸೆಂಟೆನ್ಸ್ ಬರ್ಸ್ಬಿಡ್ತೇನೆ ಸುಮ್ಮನೆ. ಸುರಕ್ಷಿತ ಕೆಲಸ ಅದು, ಬರ್ಕೊಂಡ್ಬಿಡ್ರಿ.
ಭೂಮಿಯಲ್ಲಿ ಅವತರಿಸಿ ಬಂದ ಭಗವಂತನ ರಾಮಕೃಷ್ಣಾದಿ ರೂಪಗಳು. ರಾಮಕೃಷ್ಣ ಮಹಿದಾಸ ಅಂತ ಬರ್ಕೊಳ್ರಿ, ಅಂದ್ರೆ ಇಲ್ಲಿ ನೆನಪಾಗ್ತದೆ. ರಾಮಕೃಷ್ಣ ಮಹಿದಾಸ ರೂಪಗಳು ಸರಿನಾ? ರೂಪಗಳು ಭೂಮಿಯಲ್ಲಿರುವ ಸ್ತ್ರೀಯರ ಲೋಹಿತದಲ್ಲಿರುವ ತನ್ನ ಸ್ತ್ರೀ ರೂಪಗಳನ್ನು ಮೇಲಿನ ಲೋಕಗಳಲ್ಲಿರುವ ಪುರುಷರ ವೀರ್ಯದಲ್ಲಿನ ತನ್ನದೇ ಆದ ಪುರುಷ ರೂಪದ ಜೊತೆಗೆ ಮೇಳನ ಮಾಡಿಸುತ್ತಾನೆ. ಎರಡನೇದು ಬರ್ಕೊಳ್ರಿ. ಸೂರ್ಯನಲ್ಲಿ ಇರುವ ಭಗವಂತನು, ಎರಡನೇದು ಸೂರ್ಯನಲ್ಲಿದ್ದ ಭಗವಂತನು ದೇವತಾ ಸ್ತ್ರೀಯರಲ್ಲಿ ಇರುವ ಲೋಹಿತದಲ್ಲಿರುವ ತನ್ನ ಸ್ತ್ರೀ ರೂಪಗಳನ್ನು ಭೂಮಿಯಲ್ಲಿರುವ ಪುರುಷರ ವೀರ್ಯದಲ್ಲಿರುವ ತನ್ನ ಪುರುಷ ರೂಪದ ಜೊತೆಗೆ ಸಂಗ ಮಾಡಿಸುತ್ತಾನೆ. ಆದ್ದರಿಂದ ಭಗವಂತನು ಸ್ವರಮಣ ಅಂತೆ ಸಿದ್ಧ ಆಯಿತು. ಮತ್ತೆ ಕೇಳಿದ್ರಲ್ಲ, ಯಾರ ಜೊತೆಗೆ ರಮಣ ಮಾಡ್ತಾನವ ಇಲ್ಲಿ ಅವತಾರ ಮಾಡಿ ಬಂದಾಗ ಹೆಂಗ್ ಮಾಡ್ತಾನ ಅಂದ್ರ ಸ್ವರಮಣ, ಎಲ್ಲ ಕಡೆ ಸ್ವರಮಣವ. ತಿಳಿಸಿಕೊಟ್ರೆ ನೋಡ್ರಿ ಮುಂದೆ. ಪರಸ್ಪರಂ ಸಂಭವತಿ ವಿಷ್ಣು ನಿತ್ಯ ಸುಖಾತ್ಮಕಂ. ಪರಸ್ಪರವಾಗಿ ಹಿಂಗ ಸಂಭವತಿ ಮೇಳನವಾಗ್ತದೆ, ನಿತ್ಯ ಸುಖಾತ್ಮಕಂ. ಪ್ರಾದುರ್ಭಾವ ಸ್ಥಿತಂ ರೂಪಂ ಯಚ್ಚ ಭೂಮೋ ಪುಮಾತ್ಮಕಂ. ಪ್ರಾದುರ್ಭಾವದಲ್ಲಿರುವಂತಹ ಭಗವದ್ ರೂಪ ಏನದ, ಭೂಮಿಯಲ್ಲಿದ್ದ ಪುಮಾತ್ಮಕಂ. ವಿಷ್ಣೋಸ್ತದಪಿ, ಅದು ಕೂಡ ದೇವೀಷು ಸ್ಥಿತ ಸ್ತ್ರೀ ರೂಪಗಾತ್ಮನ, ಆ ದೇವತೆಯಲ್ಲಿರುವಂತಹ ಸ್ತ್ರೀ ರೂಪದ ಜೊತೆಗೆ ಏವಂ ಅನ್ಯೋನ್ಯತೋ ವಿಷ್ಣು ರಥಸ್ವಸ್ಮಿನ್ನ ಚಾನ್ಯತಃ, ತನ್ನಲ್ಲೇ ತಾನು ರಮಣ ಮಾಡಿದ್ದಾನೆ, ಬೇರೆಯವರಿಂದಲ್ಲ. ವಿಷಯ ಗೊತ್ತಾತು. ಈಗ ಹೋಗ್ಲಿ ಬಿಡ್ರಚಾರ, ಇದೆಲ್ಲ ಇದಾತು, ಇವು ಎಲ್ಲ ಪೂರ್ಣ ಅಧ್ಯಾತ್ಮ ಆಗ್ಬಿಡ್ತು. ಆಕಿ ಲಕ್ಷ್ಮೀಬಾಯಿ ಅಂತೂ ಇದ್ದಾಳಲ್ಲ, ಮತ್ತೆ ಆಕಿ ಪರಿಸ್ಥಿತಿ ಏನು ಅಂತ ಕೇಳಿದ್ರೆ, ರಮಯ ರಮಮಾಣೋಪಿ, ಲಕ್ಷ್ಮೀ ದೇವಿಯ ಜೊತೆಗೆ ರಮಣ ಮಾಡ್ತಾ ಇದ್ದರು. ತತ್ಸ್ಥೇ ನೈವ ಸ್ತ್ರೀಯಾತ್ಮನ, ಅವಳಲ್ಲಿ ಇರುವಂತಹ ತನ್ನದೇ ಆದ ಸ್ತ್ರೀ ರೂಪದ ಜೊತೆಗೆ ರಮತೆ, ರಮಣ ಮಾಡ್ತಾನ. ನ ಅನ್ಯತಃ ಕ್ವಾಪಿ ರತಿ ವಿಷ್ಣು ಸುಖಾತ್ಮನಃ, ಯಾರಿಂದಲೂ ಬೇರೆಯವರಿಂದ ಸುಖ ಇಲ್ಲವೇ ಇಲ್ಲ ಅವನಿಗೆ. ರಮಯ ರಮಣಂ ತಸ್ಮಾತ್, ಮತ್ತೆ ಲಕ್ಷ್ಮೀ ದೇವಿಯ ಜೊತೆಗೆ ರಮಣ ಮಾಡುವುದು ಅನ್ನೋದು ರಮಾಯಾಹ ರತಿ ಪಾತ್ರತಾ, ರಮಾದೇವಿ ರತಿಗೆ ಪಾತ್ರಳೇ ಹೊರತಾಗಿ ನೈವಾಸ್ಯ ರತಿ ದಾತೃತ್ವಂ, ಲಕ್ಷ್ಮೀದೇವಿ ಗಂಡಗೆ ಸುಖ ಕೊಟ್ಲು ಅಂತಲ್ಲ, ಗಂಡನಿಂದ ಸುಖ ಪಡೆದ್ಲು ಅಂತ ಇಷ್ಟೇ ಅರ್ಥ. ಯಾಕ ವಿಷ್ಣೋರ್ನ ಹ್ಯನ್ಯತೋ ರತಿ, ಭಗವಂತನಿಗೆ ಬೇರೆ ಇನ್ಯಾರಿಂದಲೂ ರತಿ ಇಲ್ಲ ಅನ್ನುವ ಅರ್ಥವನ್ನು ತಿಳಿಸಿದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು.